ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪುತ್ರನ ಮನೆಯಲ್ಲಿ ಕಳ್ಳತನ ನಡೆದಿದೆ. ದೇವೇಗೌಡ ಪುತ್ರ ರಮೇಶ್ ಗೌಡ ಮನೆಯಲ್ಲಿ ವಾಚ್ ಕಳವಾಗಿದೆ. ಮನೆ ಕೆಲಸದವರೇ ಕಳ್ಳತನ ಮಾಡಿರುವ ಆರೋಪ ಕೇಳಿ ಬಂದಿದೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪುತ್ರನ ಮನೆಯಲ್ಲಿ ಕಳ್ಳತನ ಪ್ರಕರಣವೊಂದು. ದೇವೇಗೌಡ ಪುತ್ರ ರಮೇಶ್ ಗೌಡ ಮನೆಯಲ್ಲಿ ವಾಚ್ ಕಳವಾಗಿದೆ. ಮನೆ ಕೆಲಸದವರೇ ಕಳ್ಳತನ ಮಾಡಿರುವ ಆರೋಪವು ಕೇಳಿ ಬಂದಿದೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ವಾಚ್ ಕದ್ದಿರುವ ಮನೆ ಕೆಲಸದವರು, ಕೆಲಸ ಮಾಡುವವರೇ ಕದ್ದಿರುವ ಶಂಕೆ ವ್ಯಕ್ತಪಡಿಸಿ ದೂರು ದಾಖಲಾಗಿದೆ. ಚೆನ್ನಮ್ಮ ಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ದಾಖಲಾಗಿದೆ. ಮನೆ ಕೆಲಸದವರನ್ನ ಕರೆಸಿ ಒಂದು ರೌಂಡ್ ಎನ್ಕ್ವೈರಿ ಮಾಡಿದ್ದಾರೆ. ನಾನು ಯಾವುದೇ ವಾಚ್ ಕದ್ದಿಲ್ಲ ಎಂದಿರುವ ಕೆಲಸಗಾರ ಕಳೆದ 20 ವರ್ಷದ ಹಳೇದಾದ ಕೈ ಗಡಿಯಾರ ಕಳವಾಗಿದ್ದು, ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಪುತ್ರನ ಮನೆಯಲ್ಲಿ ಕಳ್ಳತನ. ದೇವೇಗೌಡರ ಪುತ್ರ ನಮಗೆ ಗೊತ್ತಿರೋ ಹಾಗೆ ಒಂದಷ್ಟು ಜನ ಇದ್ದಾರೆ. ಆದರೆ ಕುಮಾರಸ್ವಾಮಿ, ಎಚ್.ಡಿ. ರೇವಣ್ಣ, ಹೀಗೆ ಮತ್ತೊಂದು ಮಗನ ಮನೆಯಲ್ಲಿ ಇದು ಕಳ್ಳತನ ಆಗಿರೋದು. ಅವ್ರ ಮನೆಯಲ್ಲಿ ಕೆಲಸ ಮಾಡ್ತಿದ್ದವನೇ ಕದ್ದಿದ್ದಾನೆ ಎನ್ನುವಂಥ ದೂರು ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಪೊಲೀಸರು ಕೂಡ ಆತನನ್ನು ಕರೆಸಿ ವಿಚಾರಣೆಯನ್ನು ನಡೆಸಿದ್ದಾರೆ. ಏನಪ್ಪ, ನೀನಷ್ಟು ದೊಡ್ಡವ್ರ ಮನೇಲಿ ಕೆಲಸ ಮಾಡ್ತಿದ್ದೀಯಾ, ವಾಚ್ ಏನಾದರೂ ಕಳ್ಳತನ ಮಾಡಿದೆಯಾ ಅಂತ ಕೇಳಿದಾಗ, ನಾನು ಯಾವುದೇ ತರಹದ ವಾಚ್ ಕಳವು ಮಾಡಿಲ್ಲ. 20 ವರ್ಷದ ಹಳೆಯ ಗಡಿಯಾರ ಅಂತೆ ಅದು, ಅದನ್ನು ಕಳ್ಳತನ ಮಾಡಿರೋದು. ಸೊ ಹಾಗಾಗಿ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಆ ಸಂಬಂಧ ಯಾರ ಮೇಲೆ ಆರೋಪ ಇದೆಯೋ ಆತನನ್ನು ಸ್ಟೇಷನ್ನಿಗೆ ಕರೆಸಿ ವಿಚಾರಣೆಯನ್ನು ನಡೆಸಲಾಯಿತು. ಲಕ್ಷಾಂತರ ರೂಪಾಯಿ ಮೌಲ್ಯದ ವಾಚ್ ಕದ್ದಿರುವ ಮನೆ ಕೆಲಸದವರು, ಮನೆ ಕೆಲಸ ಮಾಡುವವರೇ ಕದ್ದಿರುವ ಶಂಕೆ ವ್ಯಕ್ತಪಡಿಸಿ ದೂರು ದಾಖಲಾಗಿತ್ತು. ಚೆನ್ನಮಂಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ದಾಖಲಾಗಿದೆ. ಮನೆ ಕೆಲಸದವರನ್ನು ಕರೆಸಿ ಪೊಲೀಸರಿಂದ ವಿಚಾರಣೆಯಾಯಿತು. ನಾನು ಯಾವುದೇ ವಾಚ್ ಕದ್ದಿಲ್ಲ ಎಂದಿರುವ ಕೆಲಸಗಾರ ಕಳೆದ 20 ವರ್ಷದ ಹಳೆಯದಾದ ಕೈ ಗಡಿಯಾರ ಕಳವಾಗಿದೆ. ಈ ಕಳವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಪ್ರಧಾನಿಯ ಮಗನ ಮನೆಯಲ್ಲೇ ಕಳ್ಳತನ ಆಗುತ್ತಲ್ವಾ ಅಂಥೇಳಿ ಒಂದಷ್ಟು ಆಶ್ಚರ್ಯವೂ ಕೂಡ ಕಾಡ್ತಾ ಇದೆ ಎಲ್ಲರನ್ನ. ಹೌದು, ಕಳ್ಳತನ ಆಗಿದೆ. ಈ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿದೆ. ಮನೆ ಕೆಲಸದವರು ಕದ್ದಿರಬಹುದು ಎಂದು ಶಂಕಿಸಿ ಸಂಶಯ ವ್ಯಕ್ತಪಡಿಸಿ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಆ ಸಂಬಂಧ ಪೊಲೀಸ್ನವರು ಕೂಡ ಅವರ ಆದ್ಯ ಕರ್ತವ್ಯ ಏನು, ಯಾರ ಮೇಲೆ ಆರೋಪ ಇದೆಯೋ ಅವ್ರನ್ನ ಕರೆಸ್ಬಿಟ್ಟು ವಿಚಾರಣೆ ಮಾಡೋದು. ಸೊ ಹಾಗೆ ಮನೆ ಕೆಲಸದವ್ರನ್ನೆಲ್ಲರನ್ನೂ ಕೂಡ ಒಂದು ರೌಂಡ್ ಮಾತಾಡಿಸಿದ್ದಾರೆ. ಎಷ್ಟು ದಿವಸದಿಂದ ಕೆಲಸ ಮಾಡ್ತಾ ಇದ್ರಿ, ಏನೇನು ಕೆಲಸ ಮಾಡ್ತೀರಿ, ಈ ಕಳವಾದ ಆಗಲ್ಪಟ್ಟಂಥ ವಸ್ತು ಎಲ್ಲಿತ್ತು, ನೀವು ಆ ಪ್ರದೇಶಕ್ಕೆ ಯಾವಾಗ ಹೋದ್ರಿ, ಅದನ್ನು ಕೊನೆಯದಾಗಿ ನೀವು ಯಾವಾಗ ನೋಡಿದ್ರಿ, ಆ ಬಗ್ಗೆ ಏನಾದರೂ ನಿಮಗೆ ಗೊತ್ತಿದೆಯಾ, ತಿಳಿದಿದೆಯಾ ಅಂಥೇಳಿ ಎಲ್ಲ ಕೇಳ್ತಾರೆ ಪೊಲೀಸ್ನವರು. ಆ ಸಂದರ್ಭದಲ್ಲಿ ಆತ ನನಗೆ ಗೊತ್ತಿಲ್ಲ, ನಾನು ಕದ್ದಿಲ್ಲ ಅಂಥೇಳಿ ಹೇಳಿದ್ದಾನೆ. ಒಟ್ಟಾರೆ ಮಾಜಿ ಪ್ರಧಾನಿ ದೇವೇಗೌಡರ ಮಗನ ಮನೆಯಲ್ಲಿ ಕಳ್ಳತನ ಅಂಥೇಳಿ ಒಂದಷ್ಟು ಆಶ್ಚರ್ಯವೂ ಕೂಡ ರಾಜ್ಯದ ಜನರಿಗೆ ವ್ಯಕ್ತವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.